ನಮ್ಮ ಪ್ರಭಾಕರ್ ರೆಡ್ಡಿ ಅಂತ. ಇಲ್ಲಿ ಇವರು ನಮ್ಮ ಸ್ನೇಹಿತರಾದಂಥ ನರಸಿಂಹಯ್ಯ ಸ್ವಾಮಿ ಅಂತ ನಾಯನಹಳ್ಳಿ. ಸುಮಾರು 12 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಯಾವ ಗ್ರಾಮ ಪಂಚಾಯಿತಿ ಹೇಳಬೇಕು? ಬೋನಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಚಿಂತಾಮಣಿ ತಾಲೂಕು ಬೋನಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕಳೆದ ಅವಧಿಯಲ್ಲಿ ನಮ್ಮ ತಂದೆ ಸಿ ವಿ ಕೃಷ್ಣಪ್ಪನವರು ಸದಸ್ಯರಾಗಿದ್ದರು. ತದನಂತರ ನಮ್ಮ ಚೊಕ್ಕಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ಮತ್ತು ನಮ್ಮ ತಮ್ಮನಾದ ಸುಧಾಕರ್ನವ್ರನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದು. ಅವ್ರ ಜೊತೆಯಲ್ಲಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿದ್ದಂಥ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಅವರ ಪತ್ನಿ ಶ್ರೀಮತಿ ಎನ್ ಮಮತಾವ್ರವರು ಆಯ್ಕೆಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಸಚಿವರಾದ ಸುಧಾಕರ್ ಅವ್ರಿಗೆ ಮನವಿ ಮಾಡಿದ್ವಿ, ನಮ್ಮ ಚೊಕ್ಕಳ್ಳಿ ಗ್ರಾಮಕ್ಕೆ ಸರಿಯಾದ ಒಂದು ಸ್ಮಶಾನ ಜಾಗದ ಕೊರತೆ ಇತ್ತು ಅಂತ. ಬೇರೆ ಒಂದು 12 ಸರ್ವೆ ನಂಬರ್, ಚೊಕ್ಕಳ್ಳಿ ಸರ್ವೆ ನಂಬರ್ 12ರಲ್ಲಿ ಒಂದು ಜಾಗ ಇತ್ತು. ಆದರೆ ಆ ಜಾಗಕ್ಕೆ ಅರ್ಜಿ ಆಗಿದಾಗ ಕೆಲವು ರಾಜಕೀಯ ದುರುದ್ದೇಶದಿಂದ ಆ ಜಾಗ ಮಂಜೂರು ಮಾಡೋಕ್ಕೆ ಆಗಲಿಲ್ಲ. ಸರಿ, ಒಂದು ಮಂಜೂರು ಮೊದಲೇ ನಿಗದಿಯಾಗಿರುವಂಥ ಒಂದು ಸರ್ವೆ ನಂಬರ್ 8 ಚೊಕ್ಕಳ್ಳಿ ಸ್ಮಶಾನ ಜಾಗ ಇತ್ತು. ಇದನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ, ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸುಮಾರು 6 ಅಡಿ ಗುಣಿ ಅಗಿಬೇಕು ಶವ ಸಂಸ್ಕಾರಕ್ಕೆ. ಈ ಶವ ಸಂಸ್ಕಾರ ಮಾಡಲು ಒಂದು ಯೋಗ್ಯವಾದ ಜಾಗ ಇದು ಆಗಿರೋಲ್ಲ. ಮತ್ತೆ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತಾ ಅದೇ ಒಂದು ಜಾಗವನ್ನು ಅಭಿವೃದ್ಧಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅದು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಮಿತ್ರರಾದ ಸ್ವಾಮಿ ಅವರು ಕೋಳಿ ಫಾರಮ್ಮು ಮಾಡ್ತಾ ಹೋಗೋದಕ್ಕೋಸ್ಕರ ಇಲ್ಲಿ ಒಂದು ಮಣ್ಣು, ಇದು ಗ್ರಾವಲ್ ಗೊರ್ಜು ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಅವ್ರು ತಗೊಂಡ್ರು. ನಾವು ತಹಸೀಲ್ದಾರನ್ನ ಭೇಟಿಯಾಗಿವೆ. ಸ್ವಾಮಿ, ನಾವು ಈ ಒಂದು ಜಾಗನ ಗೊರ್ಜು ಮಣ್ಣನ್ನು ತೆರವು ಮಾಡಿ ಬೇರೆ ಮಣ್ಣು ಸಚಿವರು ನೆಕ್ಕುಂದಿ ಕೆರೆಯನ್ನು ಅಭಿವೃದ್ಧಿಪಡಿಸ್ತಾರೆ, ಆ ಒಂದು ಕೆರೆ ಮಣ್ಣು ತಂದು ಇಲ್ಲಿ ತುಂಬ್ಕೊಂತೀವಿ. ಆಗ ಈ ಒಂದು ಸರ್ವೆ ನಂಬರ್ 8 ಚೊಕ್ಕಳ್ಳಿ ಸ್ಮಶಾನಕ್ಕೆ ಇದು ಶವ ಸಂಸ್ಕಾರಕ್ಕೆ ಯೋಗ್ಯವಾಗುತ್ತೆ. ಅದಕ್ಕೆ ನೀವು ಈ ಗೊರ್ಜು ಮಣ್ಣು ತೆರವು ಮಾಡಲು ಅನುಮತಿ ಕೊಡಿ ಅಂತ ಕೇಳಿದಾಗ, ನಾವು ಕಾನೂನು ವ್ಯಾಪ್ತಿಯಲ್ಲಿ ಅನುಮತಿ ಕೊಡೋಕ್ಕೆ ಬರೋಲ್ಲ, ಮೌಖಿಕವಾಗಿ ನೀವು ನಿಮಗೆ ಆದೇಶ ಮೌಖಿಕವಾಗಿ ಕೊಡ್ತೀವಿ, ನೀವು ಅದನ್ನು ತೆರವು ಮಾಡಿ ಅಂತ ತಹಸೀಲ್ದಾರ್ ಹೇಳಿರುತ್ತಾರೆ. ಅದೊಂದು ನಾವು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಇಟಾಚಿಗೆ ಒಂದು ದಿವಸಕ್ಕೆ 22,000 ಖರ್ಚು. ನಾನು ಸ್ವಾಮಿ ಇಬ್ಬರು, ಏಕೆಂದರೆ ನಮ್ಮನ್ನು ಒಂದು ಸುಮಾರು 10 ವರ್ಷಗಳಿಂದ ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಕುಟುಂಬವನ್ನು ಆರಿಸಿರ್ತಾರೆ. ಒಂದು ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ಒಂದು ಯಾವುದೋ ಒಂದು ಜನಪರವಾದ ಕೆಲಸ ಮಾಡಬೇಕಂತ ಈ ಒಂದು ಗೊಜ್ಜು ಮಣ್ಣು ಅಂತ ಎಲ್ಲ ತೆರವು ಮಾಡ್ತಾ ನೆಕ್ಕುಂದಿ ಕೆರೆ ಉಳೆತ್ತೋ ಮಣ್ಣನ್ನು ತಂದು ಇಲ್ಲಿಗೆ ಭರ್ತಿ ಮಾಡಿ ಸುಸಜ್ಜಿತವಾದ ಒಂದು ಸ್ಮಶಾನ ಜಾಗವನ್ನು ನಿರ್ಮಾಣ ಮಾಡಲು ಪಣ ತೊಟ್ಟಿರುತ್ತೇವೆ. ಇದೊಂದು ಜನಪರವಾದ ಕೆಲಸ, ಐತಿಹಾಸಿಕ ಕೆಲಸ. ಇದು ಇಡೀ ಈ ನಮ್ಮ ಇತಿಹಾಸದಲ್ಲಿ ಇಂಥ ಒಂದು ಕೆಲಸ ಯಾರೂ ಮಾಡಿರಲ್ಲ. ಏಕೆಂದರೆ ನಾವು ನಮ್ಮ ಸಚಿವರ ಮಾರ್ಗದರ್ಶನದಲ್ಲಿ ಸುಮಾರು 3 ಎಕರೆ ಜಮೀನು ಬದುಕಿರುವವರಿಗೆ ಸೂರು ಅಂದರೆ ನಿವೇಶನಗಳು ಸುಮಾರು 75 ನಿವೇಶನಗಳು ಮಂಜೂರು ಮಾಡಿರ್ತಾರೆ. ಬದುಕಿರುವವರಿಗೆ ಸೂರು, ಸತ್ತವರಿಗೆ ಸ್ಮಶಾನ ಜಾಗ. ಈ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಅಭಿವೃದ್ಧಿ ಕೆಲಸ ಕೈಗೊಂಡಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ MCS. ಮಾಧ್ಯಮ ಮಿತ್ರ ತಿಪ್ಪಣ್ಣವ್ರಿಗೆ ನಮಸ್ಕಾರ. ಇವತ್ತಿನ ದಿನದಲ್ಲಿ ಚೊಕ್ಕಳ್ಳಿ ಮಶಾಣ ಜಾಗ ಇದು ಸುಮಾರು ವರ್ಷಗಳಿಂದ ನಿಗದಿಯಾಗಿತ್ತು. ಪಾಣಿಯಲ್ಲಿ ಸ್ಮಶಾನ ಜಾಗ ಅಂತ ಬರ್ತಾಯಿತ್ತು. ಆದರೆ ಇಲ್ಲಿ ಹೂರ್ಣಕ್ಕೆ ಯೋಗ್ಯವಾಗಿರಲಿಲ್ಲ. ಯಾಕಂದರೆ ಬರೀ ಗರ್ಜು, ಕಲ್ಲು, ಬಂಡೆ ಮಾತ್ರ ಇತ್ತು. ಇಲ್ಲಿ ಇಳಿಯೋಕ್ಕೆ ಆಗ್ತಿತ್ತು, JCBಯಲ್ಲಿ ಹೊಡೆದ್ರೂ ಕೂಡ ಸಾಧ್ಯವಾಗ್ತಿತ್ತು. ಅಂಥದ್ದನ್ನು ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿಯವರು ನಮ್ಮನ್ನು ಆರಿಸಿದ್ರು. ಪ್ರಭಾಕರ್ ತಮ್ಮ ಸುಧಾಕರ್ ಮತ್ತು ನಮ್ಮ ಮಿಸಸ್ ಮಮತಾರವ್ರನ್ನ ಆರಿಸಿ ನಮ್ಮ ಮಿಸಸ್ ಅವರು ಅಧ್ಯಕ್ಷರಾಗಿದ್ದರು. ಈ ಗ್ರಾಮದಿಂದನೇ ಅಧ್ಯಕ್ಷರಾಗಿರೋವಂಥ ಇವರು ಜನರ ಋಣ ತೀರಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡಿ, ನಾವು ಪ್ರಭಾಕರ್ ರೆಡ್ಡಿ ಅವರು ಈ ಒಂದು ಜಾಗಕ್ಕೆ ಬಂದು ನೋಡಿ ಇದನ್ನು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಿದಾಗ
ಆಯಿತು ಇವಾಗ ಹೆಂಗೋ ಸನ್ಮಾನ್ಯ ಶಾಸಕರು ನಕ್ಕುಂದಿ ಕೆರೆಯಲ್ಲಿ ಉಳಿತಾ ಹೋದರೆ ಆ ಮಣ್ಣನ್ನು ಇದರಲ್ಲಿರೋ ತುಂಬಿಸೋಣ, ಮೊದಲು ಈ ಮಣ್ಣಿರೋ ಖಾಳಿ ಮಾಡೋಣ. ಯಾಕೆಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ರುದ್ರಭೂಮಿ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ರುದ್ರಭೂಮಿ ಬೇಕೇ ಬೇಕಾಗಿರುತ್ತೆ. ಪ್ರತಿಯೊಂದು ಊರಿಗೂ ಅದು ಒಂದು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಇಬ್ಬರು ನಾವು ಯೋಚನೆ ಮಾಡಿ ಈ ಕೆಲಸಕ್ಕೆ ಪಣ ತೊಟ್ಟಿದ್ದೀವಿ. ಎಲ್ಲರೂ ಗ್ರಾಮಸ್ಥರು ಸಹಕರಿಸಿದ್ದಾರೆ. ಗ್ರಾಮಸ್ಥರಿಗೆ ನೋಡಪ್ಪ ಇದೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಮಾಡಿರಿ, ನೀವು ಮುಂದೆ ಒಳ್ಳೆ ಕೆಲಸಗಳು ಮಾಡಿರಿ ಅಂತ ನಮ್ಗೆ ಹೇಳಿರ್ತಾರೆ. ಆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಇದನ್ನು ಎಲ್ಲರಿಗೂ ಗೊತ್ತಾದವಂಗೆ ಮಾಡಬೇಕು ಅಂತ ಮಾಧ್ಯಮ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಹಿಂದ್. ಇದನ್ನು ಅಂದಾಜು ವೆಚ್ಚ ಒಂದು 2 ಲಕ್ಷ ಆಗ್ಬೋದು. ನಿಮ್ಮ ಸ್ವಂತ ಹಣ ಇದೆಲ್ಲ, ನಿಮ್ಮಿಬ್ಬರು ಸ್ವಂತ ಹಣ? ಹೌದು. ಯಾಕಂದರೆ ಇಲ್ಲಿ ಗರ್ಜು ಮೊದಲು ಖಾಲಿ ಮಾಡಬೇಕು, ಹೌದು, ಮತ್ತೆ ಒಳ್ಳೆ ಮಣ್ಣು ತುಂಬಬೇಕು. ಹೌದು, ಇದಕ್ಕೆ ಆಯಿತು. ನಮ್ಮ ಮಣ್ಣು ಅಲ್ಲಿ ಫ್ರೀಯಾಗಿ ಬರ್ತದೆ, ಸಮಸ್ಯೆ ಇಲ್ಲ. ಮತ್ತೆ ಅದಕ್ಕೆ ಹೆಚ್ಚುವಚ್ಚುಗಳು ಇರ್ತದಲ್ಲ, ಹೌದು, ತಾವೇ ಪರಿಶೀಲನೆ ಮಾಡಿ ಹೇಳ್ಬೋದು ಇದನ್ನ. ಹೌದು. ಎಷ್ಟು ಖರ್ಚಾಗುತ್ತೆ? ಸುಮಾರು 1 ಎಕರೆ 7 ಕುಂಟೆ ಜಮೀನಿದು. 1 ಎಕರೆ 7 ಕುಂಟೆ ಜಮೀನಲ್ಲಿ ಒಂದು ಅರ್ಧ ಮೊದಲೇ ಒತ್ತುವರಿ ಆಗಿತ್ತು. ಮೊದಲೇ ಎತ್ಕೊಂಡ್ ಬಿಟ್ಟಿದ್ರು ಈ ಸಾರ್ವಜನಿಕರು ತಮ್ಮ ಅನುಕೂಲಕ್ಕೋಸ್ಕರ. ಇರೋದನ್ನ ಎಲ್ಲ ಖಾಲಿ ಮಾಡ್ಬೇಕಾಗಿದ್ರೆ ಸುಮಾರು 1.5 2 ಲಕ್ಷ ಖರ್ಚು ಬಂದೈತೆ. ಅದು ನಾನು ಸ್ವಾಮಿ ಇಬ್ರು ಶೇರ್ ಮಾಡ್ಕೊಂಡು ಬರ್ಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ತಂದೆನ 2 ಸಲ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಿ ಒಂದು ಋಣ ತೀರಿಸ್ಬೇಕಂತ ಸ್ವಾಮಿ ಅವರು ಮಿಸಸ್ ಮಮತಾ ಅವ್ರನ್ನ ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಆ ಒಂದು ಋಣ ತೀರಿಸ್ಕೊಳಕ್ಕೋಸ್ಕರ ಇವತ್ತು ಬದುಕಿದ್ದೀವಿ, ನಾಳೆ ಸತ್ತೋಗ್ತೀವಿ. ನಾವು ಮಾಡಿರುವಂಥ ಕೆಲಸಗಳು ಅಜರಾಮರ. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ఏం పేరు? ఎదురేప ఎవరు? సుక్కపల్లి. ఏమీలే వీళ్ళు మా ప్రభాకర్ రెడ్డి మా స్వామి ఏదో మేము చచ్చిన వాళ్ళు అక్కడెక్కడో చెరువుల్లో బావి చేనులతో వేసుకుంటా ఉంటుంది. పుణ్యం కట్టుకొని ఈ గడ్డంతా ఎత్తి చెరువులేని మొన్న ఎత్తుకొచ్చి మళ్ళా తోలాలని చెప్పి ఏర్పాటు చేయండి స్వామి. స్వామి మంచిదానికే వాళ్ళు చేస్తూ ఉండేది, చెడ్డ పని ఏం లేదు. అందుకోసం చేస్తాం, మాకే సంతోషమైంది. మా స్వామి మా ప్రభాకర్ చేసిన దానికి మాకు చాలా సంతోషము. చచ్చిన వాళ్ళతో వేసేకి సైట్లు కూడా ఇస్తూ ఉండాలి. అంతే జాగా బతికిన సైట్. ರಮೇಶ್ ಕಂಪಿ ಇದೆ.